ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಬಗ್ಗೆ ಸಚಿವರ ಬೆಂಬಲಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಎಲ್ಲರಿಂದ ಕೂಡ ಸ್ಟೇಟ್ಮೆಂಟ್ ಬಂದಿದೆ. ಪೂರ್ಣಾವಧಿ ಅವರೇ ಇರ್ತಾರೆ, ಎಲ್ಲೂ ಕೂಡ ಒಪ್ಪಂದ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವ್ರನ್ನ ಕೇಳಿದ್ರು ಅದನ್ನೇ ಹೇಳ್ತಿದ್ದಾರೆ. ಪೂರ್ಣಾವಧಿ ಸಿಎಂ ಅವರೇ ಅಂತ ನಾವು ಅನ್ಕೊಂಡಿದ್ವಿ, ಆ ಥರ ಏನೋ ಅಡ್ಜಸ್ಟ್ಮೆಂಟೋ ಅಥವಾ ಒಪ್ಪಂದನೋ ಅದೇನು ಆಗಿಲ್ವಲ್ಲ, 2 ವರ್ಷಕ್ಕೆ ಚೇಂಜ್ ಆಗ್ತಾರೆ ಅಂತ ಏನು ಹೇಳಿಲ್ಲ ಅಂತಾರೆ. ಎಚ್ ಸಿ ಮಹದೇವಪ್ಪನವರು ಹಾಗೆ ಹೇಳ್ತಾರೆ. ಇತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮಗೆ ಸಿಎಂ ಬೇಕೇ ಬೇಕು ಸಿದ್ದರಾಮಯ್ಯನವರು ಅಂತಾರೆ. ಸದ್ಯ ಈ ವಿಚಾರದಲ್ಲಿ ಎಲ್ಲೂ ಕೂಡ ತುಟಿ ಪಿಟಿಕ್ ಎನ್ನದ ಡಿ.ಕೆ. ಶಿವಕುಮಾರ್ ಸಚಿವರ ಸ್ಟೇಟ್ಮೆಂಟ್ ಬಗ್ಗೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಮೌನ ತಾಳಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಏನೋ ಲೆಕ್ಕಾಚಾರ ಹಾಕ್ತಿದ್ದಾರೆ ಅಂತಾನೆ ಅರ್ಥ ಅಲ್ಲ. ಮೊನ್ನೆ ಅಷ್ಟೇ ಟಿ ನರಸೀಪುರಕ್ಕೆ ಹೋಗಿ ಮಿಂದೆದ್ದು ಬಂದ್ರಲ್ಲ ನದಿಲಿ, ಆಗೊಂದು ಪೋಸ್ಟ್ ಹಾಕಿದ್ರು. ಪ್ರಾರ್ಥನೆ ಅನ್ನೋದು ಯಾವತ್ತೂ ವಿಫಲ ಆಗಲ್ಲ, ಪ್ರಯತ್ನ ಅನ್ನೋದು ವಿಫಲ ಆಗಬಹುದು ಅಂತ. ಅದೇ ಲೆಕ್ಕಾಚಾರದಲ್ಲೇ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ದಾರಾ? ಸೈಲೆಂಟ್ ಆಗಿರೋದಕ್ಕೂ ಕೂಡ ಒಂದಷ್ಟು ಕಾರಣಗಳಿರುತ್ತೆ. ಕೆಲವೊಂದನ್ನ ಇಗ್ನೋರ್ ಮಾಡೋದಕ್ಕೆ, ಕೆಲವೊಂದನ್ನ ಲೆಕ್ಕಾಚಾರ ಹಾಕೋದಕ್ಕೆ ಒಂದಷ್ಟು ಸಮಯ ಬೇಕಲ್ಲ. ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಮತ್ತಷ್ಟು ವಿರೋಧ ಕಟ್ಕೊಳ್ಳೋದು ಯಾಕೆ? ಅಹಿಂದ ಸಮುದಾಯ ಬೇರೆ, ದೊಡ್ಡ ಸಮುದಾಯ, ಅವ್ರನ್ನ ಎದುರು ಹಾಕೊಳ್ಳೋದು ಯಾಕೆ? ಸೈಲೆಂಟ್ ಆಗಿನೇ ಇದ್ಕೊಂಡು ಹೈಕಮಾಂಡ್ ವಿಶ್ವಾಸವನ್ನ ಗಳಿಸಿದ್ರೆ ಸಾಕು ಅಂತ. ಹೈಕಮಾಂಡ್ ಈಗಾಗಲೇ ಹೇಳಿದೆ, ನೀವು ಶಾಸಕರ ಬಲವನ್ನ ಹೆಚ್ಚಿಸ್ಕೊಳ್ಬೇಕು, ಡೋಂಟ್ ಕೇರ್ ವರ್ತನೆ ತೋರಿಸಿದ್ರೆ ಸಾಲದು, ಶಾಸಕರ ಬಲ ಬೇಕು ಸಿಎಂ ಆಗಬೇಕು ಅಂದ್ರೆ ಅಂತ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿರೋಣ ಅಂತ ಡಿ.ಕೆ. ಶಿವಕುಮಾರ್ ಅವರು ಲೆಕ್ಕಾಚಾರ ಹಾಕ್ತಾ ಇರ್ಬೋದು. ನಾನು ಪಕ್ಷಕ್ಕೆ ನೀಡಿರುವಂಥ ಕೊಡುಗೆಯನ್ನ ವರಿಷ್ಠರು ಗಮನಿಸ್ತಾರೆ. ಸರ್ಕಾರ ಅಧಿಕಾರಕ್ಕೆ ತಂದಿದ್ಯಾರು, ಪಕ್ಷ ಮುನ್ನಡೆಸ್ತಾ ಇರೋದು ಯಾರು, ಪಕ್ಷವನ್ನ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಬಲಗೊಳಿಸಿದ್ದೇನೆ, ಕಾರ್ಯಕರ್ತರನ್ನ ಸೇನಾನಿಗಳಂತೆ ಹೇಗೆ ರೆಡಿ ಮಾಡಿದ್ದೇನೆ, ನಾಯಕರು ಇಲ್ಲೇ ಇದ್ರೂ ಕೂಡ ಕಾರ್ಯಕರ್ತರೇ ಪಕ್ಷ ಕಟ್ಟುವಷ್ಟು ಸಮರ್ಥರನ್ನಾಗಿ ನಾನು ಮಾಡಿದ್ದೇನೆ. ಪಕ್ಷಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರುವಂಥ ನನ್ನನ್ನ ಗಮನಿಸ್ತಾರೆ ಹೈಕಮಾಂಡ್ನವರು. ಸುಮ್ಮನೆ ವಿವಾದ ಮಾಡಿಕೊಂಡು ವಿರೋಧ ಯಾಕೆ ಕಟ್ಕೊಳ್ಳಿ? ಸಿಎಂ ಆಯ್ಕೆ ವಿಚಾರದಲ್ಲಿ ವರಿಷ್ಠರ ನಿರ್ಧಾರ ತೆಗೆದುಕೊಳ್ತಾರೆ. ಇನ್ನು ಸಮಯ ಬರೋವರೆಗೂ ಕೂಡ ಕಾಯೋದ್ರಲ್ಲಿ ಯಾವುದೇ ನಷ್ಟ ಇಲ್ವಲ್ಲ. ಹೈಕಮಾಂಡ್ ತನ್ನನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಲ್ಲ ಅನ್ನುವಂಥ ಲೆಕ್ಕಾಚಾರ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಹಾಗಾಗಿನೇ ದಲಿತ ಸಚಿವರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಕಾರಣ, ನನ್ನ ಪ್ರಯತ್ನ ನಾನು ಮಾಡೋಣ, ನನ್ನ ಕೆಲಸ ನಾನು ಮಾಡೋಣ, ಪಕ್ಷ ಸಂಘಟನೆ ಮಾಡೋದು ನನ್ನ ಪ್ರಮುಖ ಕಾರ್ಯ, ಜೊತೆಗೆ ಬೆಂಬಲ ಗಳಿಸ್ಬೇಕಲ್ಲ, ಶಾಸಕರ ಬೆಂಬಲ, ಅದೆಲ್ಲದೂ ಕೂಡ ನನ್ನ ಮುಖ್ಯ ಗುರಿ. ಈಗ ಯಾರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಹೋದರೆ ನನಗೆ ಆ ಸಮುದಾಯದ ಮತಗಳು ಸಿಗಲ್ಲ. ನೋಡಿ, ಮತ್ತೊಂದು ಕಡೆ ಮೊನ್ನೆ ಟಿ ನರಸೀಪುರಕ್ಕೆ ಹೋದ್ರು, ಪ್ರಯಾಗ್ರಾಜ್ಗೆ ಹೋದ್ರು, ಅನೇಕರು ಅನ್ಕೊಳ್ತಾ ಇದ್ರು ಇವರು BJP ರೀತಿಯಾಗಿ ಫಾಲೋ ಮಾಡ್ತಾರೆ, BJP ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅಂತ. ಬಟ್ ಅಲ್ಲೂ ಕೂಡ ಲಿಂಗಾಯತ ಮತಗಳನ್ನ, ಪಂಚಮಸಾಲಿ ಮತಗಳನ್ನ ಸೆಳೆಯುವಂಥ ಲೆಕ್ಕಾಚಾರದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಹಿಂದೂ ಇರ್ಬೋದು ಅಥವಾ ಲಿಂಗಾಯತರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಹೋಗಿ ಅವ್ರು ನದಿಯಲ್ಲಿ ಮಿಂದೆದ್ದು ಬಂದಿದ್ದು. 3 ಸರಿ ಮುಳುಗಿ ಅಂದರೆ 6 ಸರಿ ಮುಳುಗೆದ್ದು ಬಂದರು. ಕಾರಣ, ಅಲ್ಲಿರುವಂಥ ವೋಟ್ ಬ್ಯಾಂಕ್ಗಳನ್ನ ತಮ್ಮತ್ತ ಸೆಳೆದುಕೊಳ್ಬೇಕು ಅಂತ. ಹಾಗಾಗಿನೇ ಇಷ್ಟೆಲ್ಲ ಸಚಿವರು, ಕೆಲವೊಬ್ಬರು ಶಾಸಕರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿನೇ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಏನಿಲ್ಲ ಬೇಕು ಅದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಈ ರೀತಿ 136 ಶಾಸಕರನ್ನ ಗಳಿಸೋದಕ್ಕೆ ಕಾರಣನೇ ಅಥವಾ ಪಡ್ಕೊಳ್ಳೋದಕ್ಕೆ ಕಾರಣನೇ, ಅಷ್ಟು ಸ್ಥಾನಗಳು ಬರೋದಕ್ಕೆ ಕಾರಣ ಪಕ್ಷ ಸಂಘಟನೆ ಅನ್ನೋದು. BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿ ನೇಮಕ ಆದಂಥ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡಿದರು. ಸಿದ್ದರಾಮಯ್ಯನವರು ಸಿಎಂ ಆದರೂ, ಅವರು ಉಪಮುಖ್ಯಮಂತ್ರಿ ಆದರು. ಅವರಿಗೆ ಈಕ್ವಲ್ ಆಗಿ ಮತ್ತೊಂದು ಉಪಮುಖ್ಯಮಂತ್ರಿ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಅವರು ಉಪಮುಖ್ಯಮಂತ್ರಿ ಸ್ಥಾನ ಒಂದೇ ಇರಬೇಕು ಅಂತ ಬೇಡಿಕೆ ಇಟ್ಟರು. ಹೀಗಾಗಿ KPCC ಅಧ್ಯಕ್ಷ, ಉಪಮುಖ್ಯಮಂತ್ರಿ 2 ಪ್ರಬಲ ಖಾತೆಗಳು, ಇವೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋಣ. ಸದ್ಯಕ್ಕೆ ತುಟಿ ಪಿಟಿಕ್ ಅನ್ನೋದು ಬೇಡ, ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೋ ಅವ್ರ ಪಾಡಿಗೆ ಅವ್ರು ಕೊಡ್ಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಲೆಕ್ಕಾಚಾರದಲ್ಲಿ ತಾವಿದ್ದಾರೆ.